ನಮ್ಮ ಅತ್ತೆ ಕೊಡಿಸಿದ್ದು. ಸೊ ಇದಿಷ್ಟು ನನ್ನ ಆ್ಯನಿವರ್ಸರಿ ಗಿಫ್ಟ್. ಚಿಕನ್ ಫ್ರೈ. ಹೌದಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸಾರಿ ಉಟ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಇವತ್ತು ನಾವು ಮದುವೆ ಆಗಿ 1 ಇಯರ್ ಆಗಿದೆ. ಸೊ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದಕ್ಕೋಸ್ಕರ ನಾನು ಸಾರಿನ ಉಟ್ಕೊಂಡಿದ್ದೀನಿ. ಈ ಥರ ಇದೆ ಸಾರಿ. ಇದು ನನಗೆ ನನ್ನ ಚಿಕ್ಕತ್ತೆ ಕೊಟ್ಟಿತ್ತು. ನಾನು ಬೇರೆ ವಿಡಿಯೋ ಹಾಕ್ತೀನಿ ಸಾರಿ ಆ್ಯಂಡ್ ಬ್ಲೌಸ್ ಹೇಗೆ ಸ್ಟಿಚ್ ಮಾಡ್ತಿದ್ದೀನಿ ಅಂತ. ಸೊ ಈ ಥರ ಇದೆ. ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ, ಟೆಂಪಲ್ ಹೋಗಬೇಕು. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಲೇಟ್ ಆಗ್ತಾ ಇದೆ. ಸ್ವಲ್ಪ ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನಿವತ್ತು ಹಾಕ್ಕೊತಾ ಇರೋ ಇಯರಿಂಗ್ಸ್ ಬಂದು ಇದು ನನ್ನ ಮದುವೆ ಟೈಮಲ್ಲೇ ತೊಗೊಂಡಿದ್ದು. ನನ್ನ ಫೇವ್ರೆಟ್ ಇಯರಿಂಗ್ ಇದು, ನಕಾಶ. ಸೊ ಇದನ್ನು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ 1 ಇಯರ್ ಹೇಗಾಯಿತು ಅನ್ನೋದೇ ಗೊತ್ತಿಲ್ಲ ಸೀರಿಯಸ್ಲಿ. ತುಂಬ ಬೇಗ ಹೋಗ್ತಿದೆ ದಿನಗಳು ಅಂತ ಅನಿಸುತ್ತೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಟೆಂಪಲ್ ಅಂತೂ ಮ್ಯಾಂಡೇಟ್ರಿ, ನಾವು ಹೋಗ್ತೀವಿ ಏನೇ ಇದ್ರೂ ಅಷ್ಟೇ. ಬರ್ಡೇ ಇದ್ರೂ ಅಷ್ಟೇ, ಏನಾದರೂ ಇದ್ರೂ ಅಷ್ಟೇ. ನನಗೆ ಫಸ್ಟ್ ನೆನಪಾಗದೆ ಬರ್ಡೇ. ಸೊ ಈ ಸಲ ಎಲ್ಲೂ ಟ್ರಿಪ್ ಹೋಗಿಲ್ಲ. ಲಾಸ್ಟ್ ಟೈಮ್ ಬೇರೆ ಕಡೆ ಎಲ್ಲ ಹೋಗಿದ್ವಿ ಅಂತ ಹೇಳಿ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಕೂಡ ಲೀವ್ ಹಾಕಿದ್ದೀನಿ. ಹರಿ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸೊ ಹೀ ಕ್ಯಾನ್ ಮ್ಯಾನೇಜ್. ಸೊ ಆ ಥರ 1 ಇಯರ್ ಹೇಗಾಯಿತು ಅನ್ನೋದು ಗೊತ್ತಿಲ್ಲ. ನಮ್ಮ ಮನೇಲಿ ಎಲ್ಲರಿಗೂ ಒಂಥರ ಇನ್ನೂ ಲಾಸ್ಟ್ ಇಯರಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀವಿ ನಾವೆಲ್ಲ. ಆ್ಯಂಡ್ ನೋಡಿ ಚೆನ್ನಾಗಿದೆ. ಆ್ಯಂಡ್ ಸಿಂಪಲ್ಲಾಗಿ ಒಂದು ಚೈನ್ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಅದಕ್ಕೆ ನಾನು ಈ ಪೆಂಡೆಂಟ್ನ ಹಾಕಿದ್ದೀನಿ. ಸುಮ್ಮನೆ ನೆಕ್ಲೆಸ್ಸು ಅದು ಇದು ಎಲ್ಲ ಯಾಕೆ ಅಂತ ಹೇಳಿ ಜಸ್ಟ್ ಟೆಂಪಲ್ ಹೋಗಿ ಬರೋದು ಅಷ್ಟೇ. ಸೊ ಅದಕ್ಕೋಸ್ಕರ ಇದೊಂದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ಇಯರು ನಾನು ನೆನೆಸ್ಕೋಬೇಕು ಅಂತ ಅಂದರೆ ನನ್ನ ಮದುವೆ ಟೈಮಲ್ಲಿ ತುಂಬ ನರ್ವಸ್ ಇದ್ದೆ. ಆ್ಯಂಡ್ ಹೇಗಾಗುತ್ತೋ ಮದುವೆ ಅನ್ನೋದು ಒಂದು ಟೆನ್ಷನ್ ಇತ್ತು. ಬಟ್ ಮದುವೆ ಅಂತೂ ತುಂಬ ಚೆನ್ನಾಗಾಯಿತು. ಅದು ನಾವು ಧರ್ಮಸ್ಥಳದಲ್ಲಿ ಹೋಗಿ ಮದುವೆ ಆಗಿತ್ತು, ದೇವರ ಸನ್ನಿಧಿಯಲ್ಲಿ. ಒಂಥರ ತುಂಬ ಚೆನ್ನಾಗಿತ್ತು. ಆ ದಿನಗಳನ್ನ ನೆನೆಸ್ಕೊಂಡ್ರೆ 1 ಇಯರ್ ಹೇಗಾಯಿತು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಆ ದಿನಗಳನ್ನ ನೆನೆಸ್ಕೋಬೇಕು ಅಂದರೆ ಒಂದೇನು ಅಂತ ಅಂದರೆ ಲೈಕ್ ನಾವೆಲ್ಲ ಫ್ಯಾಮಿಲಿ ಟ್ರಿಪ್ ಹೋಗಿ ಬಂದಿರೋ ಥರನೇ ಇತ್ತು. ಸೊ ಅಷ್ಟು ಚೆನ್ನಾಗಾಯಿತು. ಆ್ಯಂಡ್ ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಸೊ ಇವಾಗ ಬೇಗ ಬೇಗ ರೆಡಿ ಆಗಿಬಿಡೋಣ. ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನಾನು ಈ ಒಂದು ಸಾರಿನ ನಾನಿವತ್ತು ಉಟ್ಟಿರೋದು ನೋಡ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಇಟ್ಸ್ ಲೈಕ್ ಸಿಲ್ಕ್ ಆ್ಯಂಡ್ ಬುಟ್ಟ ಆ್ಯಂಡ್ ಚಕ್ಸ್ ಎಲ್ಲ ಬಂದಿರೋ ಡಿಸೈನ್ ಸಾರಿ ನನ್ನ ಹತ್ರ ಇರಲಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಮತ್ತೆ ನನಗೆ ಈ ಸಾರಿ ಬೇಕು ಅಂದ ತಕ್ಷಣ ನನಗೆ ಕೊಟ್ಟರು. ಆ್ಯಂಡ್ ಈ ಥರನೇ ನಾನು ಬ್ಲೌಸ್ನ ಹೊಲಿಸಿದ್ದೀನಿ. ಇದೆಲ್ಲ ನ್ಯೂ ಟ್ರೆಂಡ್. ಸೊ ಅದಕ್ಕೋಸ್ಕರ ನಾನು ಬಾರ್ಡರ್ನ ನಾನು ಫ್ರಂಟಲ್ಲಿ ಕೊಡಿಸಿ ಈ ಒಂದು ಬ್ಲೌಸನ್ನು ಹೊಲಿಸಿದ್ದೀನಿ. ಸೊ ಮ್ಯಾಚಿಂಗ್ ಬಳೆನ ಹಾಕ್ಕೊತಾ ಇದ್ದೀನಿ. ಇದು ಆಲ್ರೆಡಿ ಇತ್ತು ನನ್ನ ಹತ್ರ. ಸೊ ಅದನ್ನೇ ಹಾಕ್ಕೊತಾ ಇದ್ದೀನಿ. ಸೊ ಫೈನಲಿ ರೆಡಿ ಆಗಿದ್ದೀನಿ. ಈಗ ಹೊರಡಬೇಕು. ಈ ಥರ ಸಾರಿ ಉಟ್ಕೊಂಡಿದ್ದೀನಿ. ಸ್ವಲ್ಪ ಪ್ಲೇಟ್ಸ್ ಎಲ್ಲ ಸರಿ ಮಾಡಬೇಕು. ಸೊ ಈ ಥರ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಈ ಸಾರಿಲಿ? ತುಂಬ ಚೆನ್ನಾಗಿದೆ ಸಾರಿ. ಥ್ಯಾಂಕ್ ಯು ನಮ್ಮ ಚಿಕ್ಕತ್ತೆ. ಮನೆಯಲ್ಲಿ ದೇವರಿಗೆ ಪೂಜೆ ಎಲ್ಲ ಮುಗಿಸ್ದೆ. ಹಾಗೆಯೇ ನಮ್ಮತ್ತೆ ನನಗೋಸ್ಕರ ಮಳೆ ಹೂ ಇಷ್ಟ ಅಂತ ಅಂದ್ಬಿಟ್ಟು ಕಟ್ಕೊಟ್ಟಿದ್ರು. ಸೊ ಅದನ್ನು ಮುಟ್ಕೊಂಡು ನಾನು ದೇವಸ್ಥಾನ ಸರಿ. ಚೆನ್ನಾಗಿದೆ ಶರ್ಟ್. ಥ್ಯಾಂಕ್ ಯು ವರ್ಷ.
ನೀರು ಕುಡಿಯೋಣ ಅಂತ ಬಂದಿದ್ದೀವಿ. ಇಬ್ಬರು ಎಳ್ನೀರನ್ನ ಕುಟ್ಕೊಂಡು ಹಾಗೆ ನಮ್ಮ ಅತ್ತೆಗೆ ಅಂಗನವಾಡಿಗೆ ಹೋಗಿ ಅವ್ರಿಗೂ ಕೂಡ ಎಳ್ನೀರನ್ನ ಕೊಟ್ಟೆ. ನಮ್ಮ ಅತ್ತೆ ನಾನು ಹುಟ್ಟಿದ ಸೀರೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಕಾಂಪ್ಲಿಮೆಂಟ್ ಕೊಟ್ಟು ಬೇಬಿ ಸ್ಮೈಲ್. ಈಗಷ್ಟೇ ದೇವಸ್ಥಾನದಿಂದ ಬಂದ್ವಿ, ಹೋಗ್ಬಿಟ್ಟು ದರ್ಶನ ಎಲ್ಲ ಆಯಿತು, ಹಾಗೆಯೇ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ತೊಗೊಂಡು ಬಂದ್ವಿ. ತುಂಬ ಒಂಥರ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಐ ಫೀಲ್ ಸೋ ಬ್ಲೆಸ್ಡ್ ಆ್ಯಂಡ್ ಲಕ್ಕಿ ಅಟ್ ದ ಸೇಮ್ ಟೈಮ್. ತುಂಬ ಖುಷಿ ಆಗ್ತದೆ ನನಗೆ. 1 ಇಯರ್ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ. ನಾನು ಮೊದಲಿಂದಲೇ ಹೇಳಿದೆ ನಿಮಗೆ, 1 ಇಯರ್ ಎಷ್ಟು ಬೇಗ ಪಾಸ್ ಆಗಿದೆ ಅಂದರೆ ಜಸ್ಟ್ ಲೈಕ್ ದಸ್ ಅನ್ನೋ ಥರ ಪಾಸ್ ಆಗಿದೆ. ಆ್ಯಂಡ್ ಈ ಒಂದು ಇಯರ್ ನಂಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹೊಸ ಕುಟುಂಬ, ಹಾಗೆಯೇ ನಾನು ಪ್ರೀತಿಸಿದವ್ರನ್ನ ನಾನು ಮದುವೆ ಆಗಿರೋವಂಥ ದಿನ ಇವತ್ತು. ಲಾಸ್ಟ್ ಇಯರ್ ಅಂತೂ ತುಂಬ ಪ್ಯಾನಿಕ್ ಆಗಿ ತುಂಬಾ ಒಂಥರ ಲೈಕ್ ಎಲ್ರಿಗೂ ಇರುತ್ತಲ್ಲ ಮದುವೆ ಟೈಮಲ್ಲಿ ತುಂಬಾ ಗಡಿಬಿಡಿ ಆಗೋದಿರ್ಬೋದು, ಟೆನ್ಷನ್ ಆಗೋದಿರ್ಬೋದು, ಅದೆಲ್ಲನೂ ಇತ್ತು. ಬಟ್ 6th ನವೆಂಬರ್ ಮಾರ್ನಿಂಗ್ ಅಂತೂ ಕಂಪ್ಲೀಟ್ಲಿ ನಾನು ಫ್ರೆಶ್ ಮೈಂಡಲ್ಲಿದ್ದೆ. ಮೈಂಡಲ್ಲಿ ಏನೂ ಇರಲಿಲ್ಲ, ಜಸ್ಟ್ ಗೋ ವಿತ್ ದ ಫ್ಲೋ ಅನ್ನೋ ಥರ ಇತ್ತು. ಸೊ ಒಂಥರ ನಾವು ಧರ್ಮಸ್ಥಳದಲ್ಲಿ ಮದುವೆ ಆಗಿರೋದ್ರಿಂದ ಒಂಥರ ಒಳ್ಳೆ ವೈಬ್ ಇತ್ತು ಅಲ್ಲಿ. ಧರ್ಮಸ್ಥಳದಲ್ಲಿ ಹೇಳ್ತಾರೆ ಏನಂತ ಅಂದರೆ ಅಲ್ಲಿ ಮದುವೆ ಆದವರು ಯಾವತ್ತೂ ಬೇರೆ ಆಗಲ್ಲ ಅನ್ನೋದು ಒಂದು ಮೆತ್ತಿದೆ. ಅದು ಎಷ್ಟೋ ಜನರ ಲೈಫಲ್ಲಿ ನಾನು ನೋಡಿದ್ದೀನಿ. ಕೆಲವರು ಎಷ್ಟೇ ಜಗಳ ಆದ್ರೂ ಅಷ್ಟೇ ಗಂಡ ಹೆಂಡತಿ ಬೇರೆ ಆಗೋದೇ ಇಲ್ಲ. ಅದೊಂದು ಕೆಲವು ಕಡೆ ಎಕ್ಸಾಂಪಲ್ಸ್ ಇದೆ. ಆ್ಯಂಡ್ ಒಂಥರ ವೈಬ್ ನಮಗೆ ಸಿಂಪಲಾಗಿ ಮದುವೆ ಆಗಬೇಕು ಅನ್ನೋದಿತ್ತು. ಸೊ ಅದಕ್ಕೋಸ್ಕರ ವಿ ಚೂಸ್ ಧರ್ಮಸ್ಥಳ. ತುಂಬ ಚೆನ್ನಾಗಾಯಿತು. ಲಿಮಿಟೆಡ್ ಪೀಪಲ್ಸ್, ನಮಗೆ ಯಾರು ಕ್ಲೋಸ್ಡ್ ಇದ್ದಾರೆ ಅವ್ರ ಜೊತೆ ಎಲ್ಲ ಅವ್ರ ಮುಂದೆ ನಾವು ಮದುವೆ ಆಗೋ ಥರ ಆಯಿತು. ಹಾಗೆಯೇ ಡೈರೆಕ್ಟ್ ದರ್ಶನ ಆಯಿತು ನಮಗೆ. ತುಂಬ ಚೆನ್ನಾಗಿತ್ತು ಆ ದಿನ ಅಂತೂ ನಾವು ಮರೆಯೋದಕ್ಕೆ ಆಗಲ್ಲ. ಹೇಗಿತ್ತು ಅಂದರೆ ಒಂಥರ ಪಿಕ್ನಿಕ್ ಹೋಗಿ ಬಂದಾಗಿತ್ತು. ಹಾಗೆ ಹೆಂಗೆ ಆಗೋಯ್ತು ಮದುವೆ ಅಂದರೆ ಬೆಣ್ಣೆಲಿ ಕೂದಲು ತೆಗೆದಷ್ಟು ಸುಲಭವಾಗಿ ಮದುವೆ ಆಗೋಯ್ತು. ಲೈಕ್ ಎಲ್ಲೂ ಯಾವುದೇ ರೀತಿ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಮ್ಮ ಅತ್ತೆ ಮಾವ ಅವ್ರ ಕಡೆಯಿಂದ ನಾನು ಯಾವುದೇ ರೀತಿ ನಮಗೆ ಟೆನ್ಷನ್ ಕೊಡಲೇ ಇಲ್ಲ. ಬಿಕಾಸ್ ಅವರು ಇನ್ನೂ ಟೆನ್ಸ್ ಆಗಿದ್ರು, ಹೇಗಾಗುತ್ತೋ ಏನೋ ಎಲ್ಲ ಚೆನ್ನಾಗಾದರೆ ಸಾಕು ಅನ್ನೋ ಥರ. ನನಗೆ ಯಾವತ್ತೂ ಒಂದು ಫಿಯರ್ ಇತ್ತು, ಮದುವೆ ಚೆನ್ನಾಗಾಗ್ಬಿಟ್ರೆ ಸಾಕು ಅನ್ನೋ ಥರ. ಸೊ ಇದು ಒಂದು ಪಾರ್ಟ್ ಆಫ್ ದ ಸ್ಟೋರಿ ಅಂತ ಅಂದರೆ. ಆ್ಯಂಡ್ 1 ಇಯರ್ ನಾವೇನು ಜೊತೆ ಕಳೆದಿದ್ದೀವಿ ನಾನು ಹರಿ, ಇಟ್ ವಾಸ್ ಬ್ಯೂಟಿಫುಲ್ ಮೆಮರಿ ಅಂತಲೇ ಹೇಳ್ಬೋದು. ತುಂಬಾ ನಾವು ಜಾಸ್ತಿ ಓಡಾಡೋದಿರ್ಬೋದು, ತಿರುಗಾಡೋದಿರ್ಬೋದು, ಮಾತಾಡೋದಿರ್ಬೋದು, ತುಂಬಾ ಜಾಸ್ತಿ ನಾವು. ಆ್ಯಂಡ್ ವಿ ಬೋತ್ ಆರ್ ಫುಡಿ. ಆ್ಯಂಡ್ ಇವತ್ತು ನಮಗೆ ಅನಿಸ್ತಾ ಇದೆ ಏನಂದರೆ ನಮಗೆ 1 ಇಯರ್ ಆಗಿದೆಯಾ ಮದುವೆ ಆಗಿ. ಸೊ ಆ ಫೀಲ್ ಇದೆಯಲ್ಲ, ಆ ಫೀಲ್ನ ನಾನು ಅವನಿಗೆ ಕೊಡೋದಿರ್ಬೋದು, ಅವನು ನನಗೆ ಕೊಡೋದಿರ್ಬೋದು. ಯಾಕಾದರೂ ಮದುವೆ ಆದ್ನೋ ಅನ್ನೋ ಈ ಒಂದು ಜನ್ರೇಷನಲ್ಲಿ ಮದುವೆ ಆಗಿದ್ದೇ ಗೊತ್ತಾಗಿಲ್ಲ ನಮಗೆ. 1 ಇಯರ್ ಆಗಿದ್ದೇ ಗೊತ್ತಾಗಿಲ್ಲ. ಹಾಗೆಯೇ ನನ್ನ ಕಷ್ಟ ಸುಖಗಳಲ್ಲೆಲ್ಲ ಅವರು ಭಾಗಿಯಾಗಿದ್ದಾರೆ, ಅವ್ರ ಜೊತೆ ನಾನು ಭಾಗಿಯಾಗಿದ್ದೀನಿ. ಆ್ಯಂಡ್ ಅವ್ರ ಕುಟುಂಬನೂ ಅಷ್ಟೇ ಪ್ರೀತಿ ವಿಶ್ವಾಸ ಕೊಟ್ಟು ನನ್ನನ್ನು 1 ವರ್ಷ ಎಲ್ಲೂ ನನಗೆ ಒಂದು ದಿನ ನನಗೆ ಅನಿಸ್ತೇ ಇರೋ ಥರ ನೋಡ್ಕೊಂಡಿದ್ದಾರೆ. ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಈ ಥರ ಹೇಳಕ್ಕೆ ಹೋದರೆ ತುಂಬ ಆಗುತ್ತೆ. ಆ್ಯಂಡ್ ಫೈನಲಿ ಐ ಆಮ್ ಸೋ ಲಕ್ಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತಿನ ದಿನ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಹರಿ ಬೆಳಗ್ಗೆ ಇದ್ದು ಅಷ್ಟೊತ್ತಿಗೆ ನನಗೆ ವಿಶ್ ಮಾಡ್ದ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳಿ. ಇಟ್ ವಾಸ್ ತುಂಬ ಚೆನ್ನಾಗಿತ್ತು. ಹಾಗೆಯೇ ಇನ್ನೊಂದು ಸರ್ಪ್ರೈಸ್ ಏನಂತ ಅಂದರೆ ಹರಿ ನನಗೆ ಗಿಫ್ಟ್ ಕೊಟ್ಟಿರೋದು. ಆ್ಯಕ್ಚುಲಿ ಇದು ನವೆಂಬರ್ ಮಂತಲ್ಲಿ ನಮ್ಮದು ಮದುವೆ ಬಂದಿರೋದ್ರಿಂದ ಡಿಸೆಂಬರಲ್ಲಿ ನಂದು ಹರಿದು ಇಬ್ಬರದು ಬರ್ಡೇ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಅವ್ನು ಕೇಳ್ತಾ ಇದ್ದ ಗಿಫ್ಟ್ ಏನು ಕೊಡಲಿ ಅಂತ. ನಾನು ಏನು ಬೇಡ ಅಂತ ಹೇಳಿದ್ದೆ. ಆದ್ರೂ ಅವ್ನು ಬಟ್ಟೆ ಕೊಡಿಸಿದ. ಹಾಗೆಯೇ ನಮ್ಮ ಅತ್ತೆ ಕೂಡ ನನಗೆ ಬಟ್ಟೆ ಕೊಡಿಸಿದ್ದಾರೆ. ಆ್ಯಂಡ್ ಒನ್ ಥಿಂಗ್ ಏನು ಅಂದರೆ ಅವ್ನು ನನಗೆ ಗಿಫ್ಟ್ ಕೊಟ್ಟಿರೋದು. ಯೂಶಲಿ ನನ್ನ ಫಸ್ಟ್ ಟೈಮ್ ನಾವು ಲವ್ ಮಾಡಿದಾಗ ಒಂದು ಗಿಫ್ಟ್ ಕೊಟ್ಟಿದ್ದ, ಎಲ್ಲ ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಅದೊಂದು ಗಿಫ್ಟ್ ಕೊಟ್ಟಿದ್ದ ಅಷ್ಟೇ. ಅದಾದಮೇಲೆ ನನಗೇನು ಇಷ್ಟ ಬೇಕು, ನನಗೇನು ಬೇಕು ಅಂತ ಹೇಳಿಬಿಟ್ಟು ಕೊಡಿಸಿದ್ದಾರೆ. ನಾನು ಅಷ್ಟೇ ಯಾವತ್ತೂ, ಯಾಕಂದರೆ ಒಬ್ಬೊಬ್ರದ್ದು ಫೇವ್ರೇಟ್ಸ್ ಒಂದೊಂದು ಥರ ಇರುತ್ತೆ. ನಾವೇನೋ ಅವ್ರಿಗೆ ಇಷ್ಟ ಆಗೋದನ್ನು ತಂದು ಅದರಲ್ಲಿ ಏನೋ ಇನ್ವೆಸ್ಟ್ ಮಾಡಿರ್ತೀವಿ ಮನಿನ. ಸೊ ಅದು ಅವ್ರಿಗೆ ಇಷ್ಟ ಆಗದೆ, ಸೊ ತಂದ್ಕೊಟ್ಟಿದ್ದಾಳೆ ಅಂತ ತೊಗೊಳ್ಳೋದು, ತಂದ್ಕೊಟ್ಟಿದ್ದಾರೆ ಅಂತ ನಾನು ತೊಗೊಳ್ಳೋದು, ಅದೆಲ್ಲ ಇಲ್ಲ ನಮ್ಮ ಮಧ್ಯೆ. ಏನೇ ಇದ್ರೂ ಡೈರೆಕ್ಟಾಗಿ ಕೇಳ್ತೀವಿ,
ನಿನ್ಗೇನು ಇಷ್ಟ ತಗೋ ಅಂತ ಹೇಳಿಬಿಟ್ಟು ಬರ್ಡೇ ಟೈಮಲ್ಲಿ ಅದು ಇರುತ್ತೆ. ಸೊ ಅದಕ್ಕೆ ಆ್ಯನಿವರ್ಸರಿಗೆ ಏನು ಗಿಫ್ಟ್ ಬೇಡ ಅಂತ ಹೇಳಿದ್ದೆ. ಆ್ಯಂಡ್ ಆದ್ರೂ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ನ ತಂದಿದ್ದಾರೆ. ಏನು ಅಂತ ತೋರಿಸ್ತೀನಿ. ದಿಸ್ ಇಸ್ ದ ಕ್ಯೂಟ್ ಪಿಲೋ. ಮಾರ್ನಿಂಗ್ ಎದ್ದ ತಕ್ಷಣ ಕೊಟ್ಟರು. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇಟ್ಸ್ ಸ್ಮಾಲ್ ಗೆಸ್ಚರ್ ಆದ್ರೂ ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಒಂಥರ ಸಾಫ್ಟ್ ಆಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವೊಂದು ನನಗೆ ಯಾಕಂದರೆ ನನಗೆ ಈ ಸಾಫ್ಟ್ ಟಾಯ್ಸ್ ಆ್ಯಂಡ್ ನನಗೆ ಇನ್ನೊಂದು ಟೆಡೀಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ರೆಡಿ ಇರೋದ್ರಿಂದ ಸೊ ಇದನ್ನು ತಂದು ಕೊಟ್ಟರು. ನಂಗೆ ತುಂಬ ಇಷ್ಟ ಆಯಿತು. ಸೊ ಸ್ವೀಟ್ ಆಫ್ ಎಮ್. ಫಸ್ಟ್ ಟೈಮ್ ಈ ಥರ ನನಗೆ ಸರ್ಪ್ರೈಸ್ ಕೊಟ್ಟಿದ್ದು. ಆಮೇಲೆ ಇನ್ನೊಂದು ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ ಫೆರಾರೋ ರೋಚರು. ಆ್ಯಂಡ್ ಇನ್ನೊಂದು ಸಿಪ್ಪರ್ ತಂದು ಕೊಟ್ಟಿದ್ದಾರೆ. ಯಾಕೆ ಅಂದರೆ ನನಗೆ ಆಫೀಸಲ್ಲಿ ನಾನು ಸುಮಾರು ಸಲ ಹೇಳ್ತಾ ಇದ್ದೆ ನನಗೆ ನೀರು ಕುಡಿಯೋದಕ್ಕೂ ಟೈಮ್ ಆಗಲ್ಲ, ಅಷ್ಟು ವರ್ಕ್ ಇರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ತುಂಬ ಡಿಹೈಡ್ರೇಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ತಂದ್ಕೊಟ್ಟಿದ್ದಾನೆ. ನಾನು ಕೇಳ್ತಾನೆ ಇದ್ದೆ ಸಿಪ್ಪರ್ ಬೇಕು ನನಗೆ 1 ಲೀಟ್ರದು ಅಂತ. ಸೊ ಅದಕ್ಕೋಸ್ಕರ ನೆನ್ಪಿಟ್ಕೊಂಡು ತಂದ್ಕೊಟ್ಟಿದ್ದೆ. ಸೋ ಸ್ವೀಟ್ ಆಫ್ ಹಿಮ್. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ಗಿಫ್ಟ್ ಏನು ಅಂದರೆ ಇದೇನು ಆರ್ಡ್ರು ಮಾಡಿ ತರಿಸಿರೋದಂತೆ ಅಮೆಝಾನಲ್ಲಿ. ಇದು ಏನಂದರೆ ಈ ಥರ ಇದೆ. ಇದೇನು ಬರೆದಿದೆ ಅಂದರೆ ಟು ಮೈ ಗಾರ್ಜಿಯಸ್ ವೈಫ್, ಐ ಲವ್ಡ್ ಯು ದೆನ್ ಆ್ಯಂಡ್ ಐ ಲವ್ ಯು ಸ್ಟಿಲ್, ಆಲ್ವೇಸ್ ಹ್ಯಾವ್ ಆಲ್ವೇಸ್ ವಿಲ್ ಅಂತ ಇದೆ. ಇದು ನಾನು ಹಿಂಗೆ ತಿರುಗಿಸಿದ್ರೆ ಸೊ ಇದನ್ನು ಲೈಟಾಗಿ ತಿರುಗಿಸ್ತಾ ಹೋದರೆ ಇಲ್ಲೇನು ವರ್ಡ್ಸ್ ಬರ್ದಿರುತ್ತಲ್ವಾ, ಸೊ ಅದೇ ಹೇಳ್ದಾಗೆ ಇರುತ್ತೆ ಆ ಮ್ಯೂಸಿಕಲ್ಲಿ. ಸೊ ದಿಸ್ ಇಸ್ ಕ್ಯೂಟ್ ಅಂತ ಅನಿಸ್ತು. ಅಪಾರ್ಟ್ ಫ್ರಮ್ ದಿಸ್ ಆ್ಯಂಡ್ ದಿಸ್ ಚೋಟ ಗಿಫ್ಟ್ ಇದ್ರೂ ಕೂಡ ಇಟ್ಸ್ ಮೀನ್ಸ್ ಅ ಲಾಟ್ ಫಾರ್ ಮೀ. ನಮಗೆ ಜಾಸ್ತಿ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡೋದು ಆ ಥರ ಎಲ್ಲ ನಾವು ಜಾಸ್ತಿ ಗಿಫ್ಟ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕಿಂತ ನಮ್ಮ ಮೇಲೆ ನಾವು ಜಾಸ್ತಿ ಇನ್ವೆಸ್ಟ್ ಮಾಡ್ಕೋತೀವಿ. ಯಾಕೆ ಅಂದರೆ ಯಾವ ಥರ ಅಂತ ಹೇಳಿದ್ರೆ ನಾವು ಜಾಸ್ತಿ ಟ್ರಿಪ್ಸಿಗೆ ಹೋಗೋದು ಜಾಸ್ತಿ, ನಾವು ಔಟಿಂಗ್ಸ್ ಹೋಗೋದಿರ್ಬೋದು, ಅಥವಾ ನಾವು ಫುಡ್ ಇರೋದ್ರಿಂದ ನಾವು ಫುಡ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತೀವಿ. ಡಿಫ್ರೆಂಟ್ ರೆಸ್ಟೋರೆಂಟ್ನ ಟ್ರೈ ಮಾಡೋದಿರ್ಬೋದು, ಅಥವಾ ಏನಾದರೂ ಒಂದು ನಮ್ಗೆ ಇಷ್ಟ ಆಗೋ ತಿಂಡಿನ ತಿನ್ನೋದಿರ್ಬೋದು. ಜಾಸ್ತಿ ನಾವು ಟ್ರಾವೆಲಿಗೆ ನಾವು ಜಾಸ್ತಿ ಸ್ಪೆಂಡ್ ಮಾಡೋದ್ರಿಂದ ಗಿಫ್ಟ್ ಎಲ್ಲ ಕಮ್ಮಿ. ಸೊ ನಮ್ಮಲ್ಲಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸು ಇರೋದಿಲ್ಲ. ನನಗೆ ಆಗಲಿ ಅವರಿಗೆ ಆಗಲಿ ಎಕ್ಸ್ಪೆಕ್ಟೇಷನ್ ಇವ್ಳು ಗಿಫ್ಟ್ ಕೊಡ್ತಾಳೆ, ಅವ್ನು ಗಿಫ್ಟ್ ಕೊಡ್ತಾನೆ, ಸೊ ಅದಿಲ್ಲ. ಆ್ಯಂಡ್ ಹಾಗೆ ಇಷ್ಟು ಬಟ್ಟೆ ಇದೆ, ಹೊಸ ಬಟ್ಟೆ. ಆ್ಯಂಡ್ ನಮ್ಮ ಅತ್ತೆ ಕೂಡ ನನ್ನ ಬರ್ಡೇ ನೆಕ್ಸ್ಟ್ ಮಂತ್ ಇರೋದ್ರಿಂದ ಇವಾಗಲೇ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಒಂದೊಂದೇ ತೋರಿಸ್ತೀನಿ. ಇದು ನನಗೆ ಕವಿತಕ್ಕ ಕೊಟ್ಟಿದ್ದು. ಅವ್ರು ನನಗೆ ನೆಕ್ಸ್ಟು ಮಂತ್ ಬರ್ಡೇಗೆ ಇವಾಗೆ ಕೊಟ್ಬಿಟ್ಟಿದ್ದಾರೆ. ಇದು ಒಂದು ಪ್ಯಾಂಟು, ಹಾಗೆಯೇ ಇದು ಒಂದು ಟಾಪ್ ಕೊಟ್ಟಿದ್ದಾರೆ. ಇದು ಒಂಥರ ಖಾದಿ ಮೆಟೀರಿಯಲ್ ಇದೆ ಇದು ಟಾಪು. ಈ ಕಲರ್ ನನ್ನ ಹತ್ರನೂ ಇರಲಿಲ್ಲ, ಹಾಗೆಯೇ ಈ ಮೆಟೀರಿಯಲ್ ಕೂಡ ನನ್ನ ಹತ್ರ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಇದು ತುಂಬ ಕಂಫರ್ಟಬಲ್ ಆಗಿರಲಿ ಅಂತ ಹೇಳಿಬಿಟ್ಟು ನಾನೇ ಚೂಸ್ ಮಾಡಿ ತಗೊಂಡಿದ್ದು. ಇದು ನನಗೆ ಹರಿ ಕೊಡಿಸಿದ್ದು. ಸೊ ಇದು ಒಂದು ಟಾಪು ತುಂಬಾ ಸಾಫ್ಟ್ ಆಗಿರಲಿ ಅಂತ ಅಂದ್ಬಿಟ್ಟು ಇದು ಒಂದು ಬಾಟಮ್ ಬರುತ್ತೆ. ಸೊ ದಿಸ್ ಇಸ್ ಟಾಪ್ ಆ್ಯಂಡ್ ಬಾಟಮ್. ಆ್ಯಂಡ್ ನನಗೆ ಆಫೀಸ್ ವೇರ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ಆ್ಯಂಡ್ ಇದು ಒಂದು ಅಷ್ಟೇ. ಸೊ ಈ ಥರ ಬರುತ್ತೆ. ಈ ಒಂದು ಫೋಟೋದಲ್ಲಿ ಏನು ಬರುತ್ತಲ್ಲ, ಸೊ ಸೇಮ್ ಔಟ್ಫಿಟ್, ಪಿಂಕ್ ಆ್ಯಂಡ್ ವೈಟ್ ಇದು ಒಂದಿದೆ. ಆ್ಯಂಡ್ ಇದು ಒಂಥರ ಆರೆಂಜ್ ಇರುವಂಥ ಜಸ್ಟ್ ಕುರ್ತಾ, ಇದು ಸಿಂಗಲ್ ಕುರ್ತಾ. ಇದು ಒಂದು ತೊಗೊಂಡೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ. ಆ್ಯಂಡ್ ಇದೊಂದು ಫುಲ್ ಟಾಪ್ ಬರುತ್ತೆ, ಲೈಕ್ ಸಿಲ್ಕ್ ಮೆಟೀರಿಯಲ್ ಇರುವಂಥ ಟಾಪ್ ಇದು. ಒಂದು ಸಿಂಗಲ್ ಟಾಪ್ ಬಂತು. ನಂಗೆ ತುಂಬ ಇಷ್ಟ ಆಯಿತು. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ನಾನು ತೊಗೊಂಡೆ. ಆ್ಯಂಡ್ ಇದು ನಂಗೆ ತುಂಬ ಇಷ್ಟ ಆಯಿತು. ಸೊ ಇದು ನನಗೆ ನಮ್ಮ ಅತ್ತೆ ಕೊಡಿಸಿದ್ದು. ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಆ್ಯಂಡ್ ಈ ಮೆಟೀರಿಯಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಮೆಜೆಂಟಾ ಕಲರ್ ಪ್ಯಾಂಟ್ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ನಮ್ಮ ಅತ್ತೆ ಕೊಡಿಸಿದ್ದು.
ಸೊ ಇದಿಷ್ಟು ನನ್ನ ಆ್ಯನಿವರ್ಸರಿ ಗಿಫ್ಟ್. ಆ್ಯಂಡ್ ಇವತ್ತು ನಾವು ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಸೊ ಸ್ಟೇಟ್ ಗೈಸ್, ಇವಾಗ ಡಿನ್ನರ್ಗೆ ಹೋಗೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಸೊ ಈ ಒಂದು ಟಾಪ್ ಆ್ಯಂಡ್ ಜೀನ್ಸ್ ಹಾಕ್ಕೊಂಡಿದ್ದೀನಿ ಜಸ್ಟ್ ಸಿಂಪಲ್ಲಾಗಿ, ಯಾಕಂದರೆ ಹೊರಗಡೆ ತುಂಬ ಚಳಿ ಇರೋದ್ರಿಂದ ನಾನು ಈ ಸಲ ಒನ್ ಪೀಸ್ ಡ್ರೆಸ್ ಏನೂ ಹಾಕ್ತಾಯಿಲ್ಲ. ಸೊ ನಾರ್ಮಲಾಗಿ ಹಾಕ್ಕೊಂಡಿದ್ದೀನಿ. ಲೇಟ್ ಆಯಿತು, ಬೈತಾರೆ, ಇಲ್ಲ ಅಂದರೆ ಹೋಗಿಲ್ಲ ಅಂದರೆ ಕೆಳಗಡೆ. 1 ಅವರಿಂದ ರೆಡಿ ಆಗ್ತಾಯಿದ್ದೀನಿ ಈ ಥರ ರೆಡಿ ಆಗೋದಕ್ಕೆ. ಸೊ ಲೆಟ್ಸ್ ಗೋ. ಎಣ್ಣೆಗೆ ಬಂದಿದ್ದೀವಿ ಇವಾಗ. ನೋಡಿ ಇಲ್ಲಿ ರೂಲ್ಸ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ. ಲೇಡೀಸ್ ಫಸ್ಟು, ನೋ ಸಾಲ, ನೋ ಜಗಳ, ನೋ ಎಣ್ಣೆ ಫಾರ್ ಕಸ್ಟಮರ್ ಬಿಲೋ 21. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾಕಿದ್ದಾರೆ ಎಣ್ಣೆಗೆ. ನೀವು ಯಾರಾದರೂ ಬಂದರೆ ದಯವಿಟ್ಟು ಈ ಒಂದು ರೂಲ್ಸ್ನ ಓದಿ, ತುಂಬ ಚೆನ್ನಾಗಿ ಹಾಕಿದ್ದಾರೆ, ಮೀನಿಂಗ್ಫುಲ್ಲಾಗಿ ಹಾಕಿದ್ದಾರೆ. ಈ ಒಂದು ರೆಸ್ಟೋರೆಂಟ್ಗೆ ನಾವು ತುಂಬ ದಿನದಿಂದ ಅನ್ಕೋತಾ ಇದ್ವಿ ಹೋಗಬೇಕು ಅಂತ. ಇಲ್ಲಿ ಫುಡ್ ಅಂತೂ 10 ಔಟ್ ಆಫ್ 10 ಕೊಡ್ತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ, ವೆಜ್ ಆಗಲಿ ನಾನ್ ವೆಜ್ ಆಗಲಿ, ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ. ಆ್ಯಂಬಿಯನ್ಸ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಕ್ರೌಡೆಡ್ ಇರುತ್ತೆ ಯಾವಾಗಲೂ ಕೂಡ. ಆ್ಯಂಡ್ ನಿಮಗೆ ಕನ್ನಡ ಸಾಂಗ್ಸ್ನ ಯಾವಾಗಲೂ ಪ್ಲೇ ಮಾಡ್ತಾರೆ, ಸಕ್ಕತ್ ವೈಬ್ ಕೊಡುತ್ತೆ ಅದಂತೂ. ಹೌದಾ, ಹೊಡಿತೀನಿ ಟಾಡಾನ್. ಜಾಸ್ತಿ ಪ್ಲೇ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಕಾಪಿ ರೇಟ್ ಬರುತ್ತೆ. ಅದಕ್ಕೋಸ್ಕರ ನಮ್ಮ ಕನ್ನಡ ಸಾಂಗ್ಸ್ಗೆ ವೈಬ್ ಮಾಡಿಕೊಂಡು ನಾವು ಫುಡ್ನ ಎಂಜಾಯ್ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಕೂಡ ಅಷ್ಟೇ, ಅಕ್ಕಪಕ್ಕ ಕೂತಿದ್ದವರು ಕೂಡ ಅಷ್ಟೇ ಎಂಜಾಯ್ ಮಾಡಿಕೊಂಡು ಒಂದು ಫುಡ್ಡನ್ನು ಎಂಜಾಯ್ ಮಾಡ್ತಾಯಿದ್ವಿ. ನನಗಂತೂ ಇದು ಬೆಸ್ಟ್ ಡೇ ಅಂತಲೇ ಹೇಳ್ಬೋದು. ಎಲ್ಲ ತಿಂದಿದ್ದು ತೆಗಿದ್ದು ಎಲ್ಲ ಆಯಿತು. ಲಾಸ್ಟಲ್ಲಿ ಬಿರಿಯಾನಿ. ನನ್ನ ಮೈದ್ನ ಬಂದಿದ್ದಾನೆ. ಸೇ ಹಾಯ್. ಹರಿ ಸ್ಮೂರಿಂದ ಏನೋ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಸ್ಮೂರಿಂದ ಟ್ರೆಸ್ಲಿ ಚೀಸ್ ಆರ್ಡರ್ ಮಾಡಿದ್ದೆ, ನಂಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ಈ ಡಿನ್ನರ್ ನೈಟ್ ಅಂತೂ ನನಗಂತೂ ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಮಸ್ಟ್ ವಿಸಿಟ್ ಎಣ್ಣೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ ವೈಬ್ ಅಂತೂ. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೇಬಿ. ಥ್ಯಾಂಕ್ ಯು ವೆರಿ ಮಚ್. ಅರೆ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ, ಯಾಕಂದರೆ ಎಲ್ಲ ಕನ್ನಡ ಸಾಂಗ್ಸ್ ಪ್ಲೇ ಆಗ್ತಿತ್ತು. ಅದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರುವಂಥ ಸಾಂಗ್ಸ್ಗಳನ್ನ ಪ್ಲೇ ಮಾಡ್ತಿದ್ರು ಡಿ ಜೆ ಅಂತೂ. ವಿ ಜಸ್ಟ್ ಲವ್ ದಟ್. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಇವಾಗ ಲಾಸ್ಟ್ ಸೆಲ್ಫಿ ತೊಗೊಂಡು ಮನೆಗೆ. ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡೂ ಮೋರ್ ಸಪೋರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್, ಲವ್ ಯು.